ನಮಸ್ತೆ, ಸ್ಮಿತಾ ಹಾಲಿನ ಒಂದು ಚಾನಲ್ಗೆ ಸ್ವಾಗತ. ನಾನಿವತ್ತು ಬ್ಲೌಸ್ ಸ್ಟಿಚ್ ಮಾಡಿರೋದು ಮದುವೆ ಬಟ್ಟೆ ಬ್ಲೌಸು. ಅದೇನಂತ ಅಂದರೆ ಮದುವೆ ಮನೆ ಬಟ್ಟೆ ಹೊಲ್ದು ನನಗೆ ಸಾಕಾಯ್ತಾ ಅಂತ ಇಲ್ಲ, ಬಟ್ ನನಗೆ ಸಾಕಾಯಿತು. ಅದೇನಕ್ಕೆ ಅನ್ನೋ ರೀಸನ್ ಹೇಳೋಕ್ಕೆ ಬಂದಿರೋದು. ನೋಡಿ ಕುಚ್ಚು ಎಷ್ಟು ಚೆನ್ನಾಗಿದೆ, ಬಟ್ ನಾನು ಹಾಕಿಲ್ಲ, ಬೇರೆಯವ್ರಿಗೆಲ್ಲ ಹಾಕ್ಸಿರೋದು. ಚೆನ್ನಾಗಿದೆಯಾ ವರ್ಕ್ ನೋಡಿ. ಅವ್ರು ಹಾಕ್ಕೊಂಡಿರೋದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಏನಾಯಿತು, ಏನಕ್ಕೆ ಸಾಕಾಯಿತು ಅಂತ ಬಂದರೆ, ಬುಧವಾರ ಗುರುವಾರ ಮದುವೆ ಇತ್ತು. ಮಂಗಳವಾರ ನೈಟು 9 ಗಂಟೆ ರಾತ್ರಿಲಿ ಹುಡುಗಿ ಬಂದು ಬಟ್ಟೆ ಇಸ್ಕೊಳಕ್ಕೆ ಬಂದಿದ್ದು. ಬಟ್ಟೆ ಈಸ್ಕೊಂತು ಆ ಹುಡುಗಿಗೂ ಇಷ್ಟ ಆಯಿತು ಬ್ಲೌಸು. ಯಾವ ಥರ ಪದ್ಧತಿ ಆಯ್ತಂತಂದರೆ, ನನಗೆ ವರ್ಕಿಗೆ ಕೊಟ್ಟಿದ್ನಲ್ಲ, ಅವರ ತಂಗಿ ಮದುವೆ ಇತ್ತು ಸೋಮವಾರ. ಹಂಗಾಗಿ ನಾನು ಮಂಗಳವಾರ ಅವರಿಗೆ 48 ಸರಿ ಕಾಲ್ ಮಾಡಿದ್ದೀನಿ. ಅವ್ರು ಕಾಲ್ ಪಿಕ್ ಮಾಡ್ತಿಲ್ಲ, ನಾನು ಬಿಡ್ತಿಲ್ಲ. ತುಂಬ ನಂಗೆ ಬೇರೆ ಬಟ್ಟೆ ಹೊಲಿಯೋ ಇಂಟ್ರೆಸ್ಟೇ ಇಲ್ದಂಗೆ ಒಂದಿನ ಚಪ್ರದ ಮುಂಚೆ. ಹಂಗಾಗಿ ಅವ್ರಿಗೆ ಪ್ರಿಂಟೆಲ್ಲ ಕಳಿಸಿದ್ದೀನಿ. ಅವರು ನನಗೆ ಸಪೋರ್ಟ್ ಮಾಡಿದರು, ಬಟ್ ಆದರೂ ತುಂಬ ಸುಸ್ತಾಯಿತು, ಸಾಕಾಯಿತು. ಅಷ್ಟು ಮೈಂಡಿಗೆ ಕೆಲಸ ಕೊಟ್ಟಂಗೆ ಆಯಿತು ಅಂತ ಅನ್ನಿಸ್ತು. ನೋಡಿ, ಇದು ರಿಸೆಪ್ಷನ್ ಸ್ಯಾರಿ, ತೋಳಿಗೆ ಲಟ್ಕನಿದೆ. ಫೋಟೋದಲ್ಲಿ ಸ್ವಲ್ಪ ಡಲ್ ಆದ್ರೂ ರಿಯಲಿ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಿಂದೆಗಡೆ ಕಟ್ಟೋದಾರಕ್ಕೂ ಹಾಕ್ಸಿದ್ರು. ಇದು ಗಂಡಿನ ಮನೆಯವರು ಮಾಸ್ತಮ್ಮನ ಮಾಡ್ತಾರಲ್ಲ, ಹಂಗಾಗಿ ಕೇಳ್ತಾಯಿದ್ರು. ಇದು ಹಾಕ್ಸೆಲ್ಲ ನೋಡಿದ್ರೆ ಫುಲ್ ಫಿಟ್ಟಿಂಗ್ ಪರ್ಫೆಕ್ಟ್ ಇತ್ತು. ಸ್ವಲ್ಪ ಲೂಸ್ ಮಾಡೋಕ್ಕೆ ಹೇಳಿದರೆ, ಹಾಗಾಗಿ ರಿಂಕಲ್ಸ್ ಇದೆ ಅಷ್ಟೇ. ನಾನು ರಿಂಕಲ್ಸ್ ಬೇಡ್ದಂಗೆ ಮಾಡಿಕೊಡ್ತೀನಿ ಅಂದೆ. ಇಲ್ಲ ಅಕ್ಕ, ಇರಲಿ, ನನಗೇನು ತೊಂದರೆ ಇಲ್ಲ ಅಂತ ಅಂದರು. ಇದು ಪ್ಲೈನ್ ಬ್ಲೌಸು, ಏನೂ ಡಿಸೈನ್ ಇಲ್ಲ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿತ್ತು, ಬಟ್ ಇಕ್ಕೊಂಡಾಗಂತೂ ಫುಲ್ ಫಿಟ್ಟಿಂಗ್. ನನಗಂತೂ ತುಂಬ ಇಷ್ಟ ಆಯಿತು. ಫೋಟೋ ವೀಡಿಯೋಗಿನ್ನ ರಿಯಲಿ ನೋಡಲಿಕ್ಕೆ ಈ ಬ್ಲೌಸ್ ನಂಗೆ ತುಂಬಾ ಫೇವ್ರೇಟ್ ಆಯಿತು ಅಂತ ಅಂದ್ರೂ ತಪ್ಪಿಲ್ಲ. ವರ್ಕಿಗೆ ಕೊಟ್ಟಿದ್ನಲ್ಲ, ಅವ್ರ ತಂಗಿ ಮದುವೆ ಇದ್ದಿದ್ದು ಸೋಮವಾರ, ನನಗೆ ಮದುವೆ ಬಟ್ಟೆ ಕೊಟ್ಟಿರೋದು ಗುರುವಾರ. ಸೋಮವಾರ ಮದುವೆ ಮುಗಿಸಿ ಮಂಗಳವಾರ ಕೊಡ್ತೀನಂತ ಅಂದರು. ಸರಿ ಅಂತ ಹೇಳಿ ಸುಮ್ಮನಾದೆ. ಅವರೇ ವರ್ಕ್ ಮಾಡಿಸಿ ಸ್ಟಿಚ್ಚು ಮಾಡಿಸ್ಕೊಡಿ ಅಂದೆ. ಅವರು ನಾನು ವರ್ಕಿಗೆ ಕೊಡೋದು ಒಂದು 20 ಕಿಲೋಮೀಟ್ರ್ ದೂರ, ಮದುವೆ ಮನೆ ಇರೋದು 20 ಕಿಲೋಮೀಟ್ರ್ ದೂರ. ನೋಡಿ ಬ್ಲೌಸ್ ನೋಡಿ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿತ್ತು. ಇದು ಅವ್ರ ರಿಲೇಷನ್ದು. ಸಾದಾ ಹೊಲಿಯೋ ಅಂಥವನ್ನೆಲ್ಲ ತುಂಬ ಬೇಗನೆ ಸ್ಟಿಚ್ ಮಾಡಿದ್ದೆ. ನನಗೆ 3 ಬ್ಲೌಸ್, ಗಂಡಿನ ರಿಸೆಪ್ಷನ್ದೊಂದು, ದಾರೆದೊಂದು, ಮತ್ತು ಗಂಡಿನ ಮನೆದು ಇನ್ನೊಂದು ವೀಳೆ ಕುಕ್ಕೆದೊಂದು. ಇದು ಬಂದು ದಾರೆದು. ಇದು ಹೆಂಗೆ ಅಂದರೆ, ಪಕ್ಕದ್ದು ಪಾರ್ಲರ್ ಅವ್ರಿಗೆ ಕೊಟ್ಟಿದ್ರು, ಅವ್ರು ಪಿನ್ ಮಾಡಿ ಕೊಟ್ಟಿದ್ರು. ಹಂಗೇ ವೀಡಿಯೋ ಮಾಡಿದೆ ಅಷ್ಟೇ. ಎಷ್ಟು ಅರ್ಜೆಂಟಲ್ಲಿ ನೈಟ್ ಬಂದರು ಅಂತ. ತುಂಬ ಅಂದರೆ ಇದು ನೋಡಲಿಕ್ಕೆ ವೀಡಿಯೋದಲ್ಲಿ ಅಷ್ಟಿದ್ರೂ ರಿಯಲಿ ನೋಡ್ಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ನಾನು ಅವರು ವರ್ಕಿಗೆ ಕೊಟ್ಟಿದ್ನಲ್ಲ, ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿದ್ದು. ಆ್ಯಕ್ಚುಲಿ ನಾನು ಸ್ಟಿಚ್ ಮಾಡಲಿಲ್ಲ. ತುಂಬ ಚೆನ್ನಾಗಿ ಕೂತಿತ್ತಿದ್ದು. ಅಂದರೆ ಅವ್ರು ಕೊಟ್ಟಿದ್ದು ಲೇಟ್ ಆಯಿತು ಅನ್ನೋ ಕಾರಣಕ್ಕಷ್ಟೇ ಆ ಸಿಂಬಲ್ ಹಾಕಿದ್ದು. ಅವ್ರು ನಂಗೆ ತುಂಬ ಅಡ್ಜಸ್ಟ್ ಆಯ್ತಾರೆ, ಬಟ್ ಅವ್ರ ತಂಗಿ ಮದುವೆ ಅಲ್ವಾ, ಹಾಗಾಗಿ ನನಗೆ ತುಂಬ ಸಾಕಾಯಿತು. ನೋಡಿ ಚೆನ್ನಾಗಿದೆ. ದಾರೆ ಸೀರೆ, ಮಿಷಿನ್ ವರ್ಕು. ಹುಡುಗಿ ಏನು ಸೆಲೆಕ್ಟ್ ಮಾಡಿರಲಿಲ್ಲ ವರ್ಕ್ನ, ಆದರೆ ಅವ್ರ ಮನೇಲಿ ತುಂಬ ಇಷ್ಟಪಟ್ಟರಂತೆ. ಕಾಲ್ ಮಾಡೆಲ್ಲ ಹೇಳ್ತು. ಹುಡುಗಿನೂ ತುಂಬ, ಅಕ್ಕ ನಂಗೆ ತುಂಬ ಇಷ್ಟ ಆಯಿತು ಅಂತ. ಹುಡುಗಿಯರ ಅಮ್ಮನ ಸ್ಯಾರಿ ಇದು. ಏನು 3D ಸ್ಯಾರಿ ಥರ 3 ಕಲರ್. ನಾನು ಅದಕ್ಕೆ ಸಿಂಗಲ್ ಲೇಸ್ ಹಾಕಿ ಅದ್ರ ಮೇಲೆ ಸ್ಟೋನ್ ಅಂಟಿಸಿದ್ದೀನಿ. ರಿಯಲಿ ನೋಡಲಿಕ್ಕೇ ಚೆನ್ನಾಗಿರೋದು. ಇಷ್ಟು ಸಿಂಪಲಾಗಿ ಹೊಲ್ದಿದ್ದೀನಿ. ಬ್ಲೌಸ್ ಹೇಗಿದೆ, ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಯಾವುದಾದ್ರು ಈ ಡಿಸೈನ್ ಎಕ್ಸ್ಟ್ರಾ ಕಲಿಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಕಟಿಂಗ್ ಮಾಡಿ ಹೇಳ್ಕೊಡ್ತೀನಿ. ಓಕೆನಾ? ಇದು ಬಂದು ಹುಡುಗಿಯರ ಹತ್ಕೆದು, ಅಣ್ಣನ ಹೆಂಡ್ತಿ. ನೋಡಿ ಸ್ಲೀವ್ ಎಷ್ಟು ಸಿಂಪಲಾಗಿತ್ತು. ಸೀರೆ ಅಂದರೆ ತುಂಬ ಸಿಂಪಲ್. ಉಟ್ಟರೆ ಮಾತ್ರ ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ಇದು ಲೆಹಂಗಾ. ಎಲ್ಲ ರಾತ್ರಿ ಒಂದು ತೊಗೊಂಡೋದ್ರು. ರಾತ್ರಿ ವೀಡಿಯೋ ಮಾಡ್ಕೊಂಡಿದ್ದೆ, ಇವಾಗ ಎಡಿಟ್ ಮಾಡಿ ಹಾಕಿದ್ದು. ಇದು ರೆಡಿ ಲೆಹಂಗಾ, ರೆಡಿ ವರ್ಕು. ತುಂಬ ಸಿಂಪಲ್ಲಾಗಿತ್ತು, ಬಟ್ ಚೆನ್ನಾಗಿ ಕಾಣಿಸ್ತಿತ್ತು.